Hello students, we'll see the secondary function of commercial bank in this video. What are the secondary function? Secondary function is of the bank is agency services and general utility services. Okay, in agency services, commercial bank act as an attorney for clients. They buy and sell shares and bonds, receive and pay utility bills, premiums, dividend, rent and interest for the clients. Bank also performs certain agency function for and on behalf of the customer. The agency services are of immense value to the people at large. So ಇಲ್ಲಿ ಏಜೆನ್ಸಿ ಅಂತಂದರೆ ಇಟ್ ಆ್ಯಕ್ಟ್ ಆ್ಯಸ್ ಅನ್ ಏಜೆಂಟ್ ಟು ದ ಕಸ್ಟಮರ್. ಬ್ಯಾಂಕು ತನ್ನ ಕಸ್ಟಮರ್ ವಿತ್ ದ ಕಸ್ಟಮರ್ ರಿಕ್ವೆಸ್ಟ್ ಮೇರೆಗೆ ಏನು ಮಾಡುತ್ತೆ ಅಂದರೆ ಏಜೆನ್ಸಿ ಆ್ಯಕ್ಟಿವಿಟೀಸ್ ಮಾಡುತ್ತೆ. ಅದಕ್ಕೆ ಅದು ಸರ್ವಿಸ್ ಚಾರ್ಜಸ್ನು ಮಾಡುತ್ತೆ. ಏನಪ್ಪ ಏಜೆನ್ಸೀಸು ಶೇರ್ಸ್ ಪರ್ಚೇಸ್ ಮಾಡೋದು ಅಥವಾ ಬಿಲ್ಸ್ ಪೇ ಮಾಡೋದು, ರೆಂಟ್ ಪೇ ಮಾಡೋದು, ಸ್ಟ್ಯಾಂಡಿಂಗ್ ಆರ್ಡ್ರ್ ಕೊಟ್ಬಿಟ್ಟಿರ್ತೀವಿ ನಾವು. ಎವ್ರಿ ಮಂತ್ ಇಷ್ಟು ಅಮೌಂಟ್ ನಾನು ಇದಕ್ಕೆ ಪ್ರೀಮಿಯಮ್ಗೆ ಹೋಗಬೇಕು ಅಥವಾ ಎವ್ರಿ ಕ್ವಾರ್ಟರ್ ಹೋಗಬೇಕು, ಮತ್ತು ರೆಂಟ್ ಹೋಗಬೇಕಿಷ್ಟು ಅಂತ ಸ್ಟ್ಯಾಂಡಿಂಗ್ ಆರ್ಡರ್ನ ಕೊಟ್ಟಿರ್ತೀವಿ. ಸೊ ದೋಸ್ ಥಿಂಗ್ಸ್ ಆರ್ ಆ್ಯಕ್ಟ್ ಆಸ್ ಅ ಏಜೆನ್ಸಿ ಸರ್ವಿಸಸ್. ಅದರಲ್ಲಿ ಯಾವ್ದ್ಯಾವುದು ನೋಡ್ಕೊಂಡು ಹೋಗೋಣ. ಫಸ್ಟ್ ಒನ್, ಕಲೆಕ್ಷನ್ ಆ್ಯಂಡ್ ಪೇಮೆಂಟ್ ಆಫ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್. ಬ್ಯಾಂಕ್ ಕಲೆಕ್ಟ್ ಆ್ಯಂಡ್ ಪೇ ವೇರಿಯಸ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್. ಏನೇನು? ಚೆಕ್ಸು, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ ಎಕ್ಸೆಟ್ರಾ ಆನ್ ಬಿಹಾಫ್ ಆಫ್ ದೇರ್ ಕಸ್ಟಮರ್. ಕಸ್ಟಮರ್ ಬದಲಿಗೆ ಬ್ಯಾಂಕ್ ಏನು ಮಾಡುತ್ತೆ, ಚೆಕ್ಸ್ನ ಹೋಗಿ ಕಲೆಕ್ಟ್ ಮಾಡುತ್ತೆ. ಅಲ್ಲೇ ಹೋಗಿ ಕಲೆಕ್ಟ್ ಮಾಡೋದು ಅಂತಲ್ಲ, ಇಟ್ ವಿಲ್ ಗೋ ಪುಟ್ ಇಟ್ ಫಾರ್ ಕ್ಲಿಯರಿಂಗಿಂದ ಅದು ಅಮೌಂಟ್ನ ತೊಗೊಂಬರುತ್ತೆ. ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಯಾವುದೇ ಒಂದು ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಮೌಂಟ್ ಬರಬೇಕು, ಅದನ್ನು ಸಮೇತ ಆ ಅಮೌಂಟು ಬ್ಯಾಂಕಿಗೆ ಬರುತ್ತೆ. ಪ್ರಾಮಿಸರಿ ನೋಟ್ ಬರೋದು ಅಮೌಂಟು ಅಷ್ಟೇ ಬ್ಯಾಂಕಿಗೆ ಬರುತ್ತೆ. Next one is purchase and sale of securities. Bank purchase and sale various securities like shares, stocks, bonds, debenture on behalf of their customer. ತನ್ನ ಕಸ್ಟಮರ್ ಬದಲಿಗೆ ವಿತ್ ದ ಇನ್ಸ್ಟ್ರಕ್ಷನ್ ಆಫ್ ಕಸ್ಟಮರ್ ಇನ್ಸ್ಟ್ರಕ್ಷನ್ ಇರಬೇಕು ಎಲ್ಲದಕ್ಕೂ. ಸುಮ್ಮನೆ ಇದೇ ಹೋಗಿ ಬ್ಯಾಂಕ್ಗೆ ಸ್ವಂತ ಹೋಗಿ ಮಾಡೋಕ್ಕಾಗಲ್ಲ. ಯಾವುದೇ ಒಂದು ಇನ್ಸ್ಟ್ರಕ್ಷನ್ ಕಸ್ಟಮರ್ ವಿತ್ ದ ರಿಟರ್ನ್ ಇನ್ಸ್ಟ್ರಕ್ಷನ್ ಆರ್ ಮೇಲ್ ಇನ್ಸ್ಟ್ರಕ್ಷನ್ ಇಲ್ಲದೆ ಬ್ಯಾಂಕು ಈ ಥರ ಆ್ಯಕ್ಟಿವಿಟೀಸ್ನ ತೊಗೊಳಕ್ಕಾಗಲ್ಲ. ಓಕೆ, ಬ್ಯಾಂಕ್ ಓರಲಾಗಿ ಹೇಳಿದೆ, ಮೊಬೈಲಲ್ಲಿ ಹೇಳಿದೆನೋ, ಅಥೆಂಟಿಸಿಟಿ ಇರಬೇಕು. ಆ ಮೊಬೈಲ್ ಬ್ಯಾಂಕಿಂಗಲ್ಲೂ ರೆಕಾರ್ಡಿಂಗ್ ಆಗಿರುತ್ತದು. ಓಕೆ, ಸೊ ದೋಸ್ ಥಿಂಗ್ಸ್ ವಿಲ್ ಬಿ ಡನ್ ಬೈ ದ ಬ್ಯಾಂಕ್ ಫಾರ್ ಕಸ್ಟಮರ್ಗೋಸ್ಕರ ಮಾಡೋ ಅಂಥ ಕೆಲಸ. ನೆಕ್ಸ್ಟ್ ಒನ್ ಈಸ್ ಕಲೆಕ್ಷನ್ ಆಫ್ ಡಿವಿಡೆಂಡ್ ಆ್ಯಂಡ್ ಶೇರ್ಸ್. ಶೇರ್ಗೆ ಬರೋಂತಹ ಡಿವಿಡೆಂಡ್ಸ್ ಕಲೆಕ್ಟ್ ಮಾಡುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿರಬೇಕು ಕಸ್ಟಮರ್ಸ್. ಯಾರಿಗೆ ಶೇರ್ ಇರುತ್ತಲ್ಲ ಆ ಕಂಪನಿಗೆ ನನ್ನ ಈ ಬ್ಯಾಂಕ್ ಇದೆ, ಇಲ್ಲಿ ಅಮೌಂಟ್ನ ಕಳಿಸಿ, ಡಿವಿಡೆಂಡ್ಸ್ನ ಕಳಿಸಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ಸೊ ಅವಾಗ ಏನಾಗುತ್ತೆ, ಆ ಅಮೌಂಟು ಬ್ಯಾಂಕಿಗೆ ಬಂದು ಬೀಳುತ್ತೆ. ಸೊ ಬ್ಯಾಂಕ್ ವಿಲ್ ಟೇಕ್ ಕೇರ್ ಆಫ್ ದೋಸ್ ಮನಿ. ಆ ಅಮೌಂಟನ್ನ ಕಸ್ಟಮರ್ ಅಕೌಂಟಲ್ಲಿ ಜಮಾ ಮಾಡುತ್ತೆ. Next, acts as correspondent. Sometimes bank act as representatives and correspondents of their customer. They get passports, traveler tickets, even secure air and sea passages for their customers. ಇಲ್ಲೇನಾಗ್ತಾ ಇದೆ ಅಂತಂದರೆ, ಬ್ಯಾಂಕ್ಸು ಕಸ್ಟಮರ್ ಬದಲಿಗೆ ರೆಪ್ರೆಸೆಂಟ್ ಮಾಡ್ತಾ ಇದೆ. ಪಾಸ್ಪೋರ್ಟ್ ತೊಗೊಳ್ಳಿಕ್ಕೆ ಇರ್ಬೋದು ಅಥವಾ ಟ್ರಾವೆಲರ್ ಟಿಕೆಟ್ ಅಂತಂದರೆ ಇಟ್ ಆ್ಯಕ್ಟ್ಸ್ ಆ್ಯಸ್ ಅ ಚೆಕ್ಸ್. ಬ್ಯಾಂಕ್ ಏನು ಮಾಡುತ್ತೆ, ಕಸ್ಟಮರ್ ರಿಕ್ವೆಸ್ಟ್ ಮೇಲೆ ಏನು ಮಾಡುತ್ತೆ, ಒಂದಷ್ಟು ಟ್ರಾವೆಲ್ ಟಿಕೆಟ್ ಕೊಡುತ್ತೆ. ಏನು ಟ್ರಾವೆಲರ್ಸ್ ಟಿಕೆಟ್ ಅಂತಂದರೆ, ಕಸ್ಟಮರು ಅಬ್ರಾಡ್ ಹೋಗ್ತಿದ್ದಾನೆ, ಸೇ ಫಾರ್ ಎಕ್ಸಾಂಪಲ್ ಈ ಈಸ್ ಗೋಯಿಂಗ್ ಫಾರ್ ಯು ಎಸ್ ಹೋಗ್ತಾ ಇದ್ದಾನೆ ಆ್ಯಂಡ್ ಹೀ ಡಸಂಟ್ ವಾಂಟ್ ಟು ಕ್ಯಾರಿ ದ ಕ್ಯಾಶ್. ಅದು ಫಾರಿನ್ ಎಕ್ಸ್ಚೇಂಜ್ ಮಾಡೋದು ಬೇರೆ. ಇಲ್ಲೇನು ಮಾಡ್ತಾನೆ, ಇನ್ಸ್ಟೆಡ್ ಆಫ್ ಕ್ಯಾರಿಂಗ್ ದ ಕ್ಯಾಶ್, ಫಾರಿನ್ ಎಕ್ಸ್ಚೇಂಜ್ ಮಾಡೋ ಬದಲು ತನ್ನ ಅಕೌಂಟಲ್ಲಿರೋ ಒಂದಷ್ಟು ಅಮೌಂಟ್ನ ಟ್ರಾವೆಲರ್ಸ್ ಟಿಕೆಟ್ ಅಂತ ಮಾಡ್ಕೊಳುತ್ತೆ. ಸೊ ಯು ಎಸ್ಗೆ ಕನ್ವರ್ಟ್, ಅಲ್ಲಿ ಹೋಗ್ತಾ ಇರೋದು ಟ್ರಾವೆಲರ್ಸ್ ಟಿಕೆಟ್. ಇಲ್ಲಿ ಯಾವ ಬ್ಯಾಂಕ್ ಇದೆ, SBI ಬ್ಯಾಂಕು, ಯಾವುದೋ ICICI ಬ್ಯಾಂಕು, ಯಾವುದೋ ಒಂದು ಬ್ಯಾಂಕು, ಅಲ್ಲಿ ಯಾವ್ದು ಬ್ಯಾಂಕ್ ಇದೆ, ವಾಟ್ ಎವರ್ ದ ಬ್ಯಾಂಕ್ ಇಲ್ಲಿಂದ ಅಲ್ಲಿಗೆ ಅಸೋಸಿಯೇಟ್ ಆಗಿರುತ್ತೆ. ಅಲ್ಲಿ ಹೋಗಿ ಈ ಟ್ರಾವೆಲರ್ಸ್ ಟಿಕೆಟ್ನ ಕೊಟ್ಟಾಗ ದೇ ವಿಲ್ ಗೆಟ್ ದ ಕ್ಯಾಶ್ ವರ್ತ್ ದಟ್ ಮಚ್ ಆಫ್ ಅಮೌಂಟ್. ಇವಾಗ 1 ಲಕ್ಷ ಅಂತಂದರೆ ಆ 1 ಲಕ್ಷದಷ್ಟು ಅಲ್ಲಿ US$ ಸಿಗುತ್ತೆ.
ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿ. ಬ್ಯಾಂಕ್ ಇನ್ಕಮ್ ಟ್ಯಾಕ್ಸ್ ಕನ್ಸಲ್ಟೆಂಟು ಮಾಡುತ್ತೆ. ಇಟ್ ಗೀವ್ಸ್ ದ ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪರ್ಟ್ಸ್ ಟು ಪ್ರಿಪೇರ್ ಇನ್ಕಮ್ ಟ್ಯಾಕ್ಸ್ ಫಾರ್ ದ ಕಸ್ಟಮರ್ಸ್. ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಕಸ್ಟಮರ್ಸ್ಗೆ. ಆಮೇಲೆ ರೀಫಂಡ್ ಬರುತ್ತೆ, ಆ ರೀಫಂಡನ್ನು ಬ್ಯಾಂಕು ಅಮೌಂಟು ರಿಸೀವ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸಿಕ್ಯೂಷನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್. ನಾ ಹೇಳಿದೆ ಸ್ಟ್ಯಾಂಡಿಂಗ್ ಆರ್ಡರ್ಸ್, ಇವಾಗ ರೆಂಟ್ ಎವ್ರಿ ಮಂತ್ ಪೇ ಮಾಡಬೇಕು, ಮೊದಲೇ ಹೇಳಿಟ್ಬಿಟ್ಟಿರ್ತೀವಿ. ಸ್ಟ್ಯಾಂಡಿಂಗ್ ಆರ್ಡರ್ಸ್ ಎವ್ರಿ ಮಂತು ಈ ತಾರೀಕಿಗೆ ಹೋಗಬೇಕು. ಅಥವಾ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಎವ್ರಿ ಮಂತ್ ಇರುತ್ತೆ, ಅಥವಾ 3 months ಒನ್ಸ್ ಇರುತ್ತೆ, 6 months ಒನ್ಸ್ ಇರುತ್ತೆ, 1 year ಒನ್ಸ್ ಇರುತ್ತೆ ಅದು. ಅಥವಾ RD ಅಮೌಂಟ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸು, ಅಥವಾ ಯಾವುದೇ ಒಂದು ರೆಕರಿಂಗ್ ಪೇ ಮಾಡಬೇಕಾಗಿರುತ್ತೆ. ಪೀರಿಯಾಡಿಕ್ ಪೇಮೆಂಟ್ಸ್ ಇರುತ್ತೆ. ಆ ಪೀರಿಯಾಡಿಕ್ ಪೇಮೆಂಟ್ಸ್ ಯಾವುದೇ ಇದ್ರೂ ಯಾವುದು ಮ್ಯೂಚುವಲ್ ಫಂಡ್ SIPs ಏನು ನೋಡ್ತೀವಿ ನಾವು, ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಸೊ ಎವ್ರಿ ಮಂತ್ ಹೋಗ್ತಾ ಇರುತ್ತಲ್ಲಿ, ಆಯಿತಾ. ಆಲ್ ದೋಸ್ ಥಿಂಗ್ಸ್, ರೆಗ್ಯುಲರ್ ಪೇಮೆಂಟ್ಸ್, ಪೀರಿಯಾಡಿಕ್ ಪೇಮೆಂಟ್ಸ್ನ ಸ್ಟ್ಯಾಂಡಿಂಗ್ ಆರ್ಡರ್ ಕೊಟ್ಬಿಟ್ರೆ ಬ್ಯಾಂಕ್ ವಿಲ್ ಎಕ್ಸಿಕ್ಯೂಟ್ ದೋಸ್ ಥಿಂಗ್ಸ್. ನೋ ನೀಡ್ ಟು ವರಿ. ನೆಕ್ಸ್ಟ್, acts as a trustee and executor. Banks preserve the wills of the customer and execute them after their death. ಯಾವುದೇ ಒಂದು ಕಸ್ಟಮರ್ ಒಂದು ವಿಲ್ಲನ್ನ ಪ್ರಿಸರ್ವ್ ಮಾಡಿಕೊಳ್ಳಿ ಅಂತ ಬ್ಯಾಂಕ್ ಕೊಟ್ಟರೆ, ಇಟ್ ವಿಲ್ ಪ್ರಿಸರ್ವ್, ಇಟ್ ಆ್ಯಕ್ಟ್ಸ್ ಆಸ್ ಅ ಟ್ರಸ್ಟಿ, ಅದನ್ನು ಇಟ್ಕೊಂಡಿರುತ್ತೆ. ಆ್ಯಂಡ್ ಎಕ್ಸಿಕ್ಯೂಟ್ ಮಾಡುತ್ತೆ ಆಫ್ಟರ್ ದ ಕಸ್ಟಮರ್ಸ್ ಡೆತ್. ಏನು ಮಾಡುತ್ತೆ, ಆ ವಿಲ್ನ ಹೋಗಿ ಆ ವಿಲ್ ಪ್ರಕಾರ ಯಾರ್ಯಾರಿಗೆ ಎಷ್ಟೆಷ್ಟು ಆಸ್ತಿ ಬರಬೇಕು ಅವ್ರ ಲೀಗಲ್ ವಿಲ್ ಪ್ರಕಾರ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ದಟ್ ಈಸ್ ಕಾಲ್ಡ್ ಎಕ್ಸಿಕ್ಯೂಟರ್ಸ್ನ ಕಳಿಸ್ತಾರೆ, ಅದನ್ನೆಲ್ಲ ಮಾಡ್ತಾರೆ. ದಟ್ ಈಸ್ ಆಲ್ಸೋ ವಿಲ್ ಬಿ ಡನ್ ಬೈ ದ ಬ್ಯಾಂಕ್. ನೆಕ್ಸ್ಟ್ ಏಜೆನ್ಸಿ ಫಂಕ್ಷನ್ಸಲ್ಲಿ ಅಷ್ಟು ಆಯಿತು. ನೆಕ್ಸ್ಟ್ ವಿಲ್ ಸಿ ಜನರಲ್ ಯುಟಿಲಿಟಿ ಸರ್ವಿಸಸ್. ಅಪಾರ್ಟ್ ಫ್ರಮ್ ದ್ಯಾಟ್ ಸೆಕೆಂಡ್ರಿ ಫಂಕ್ಷನಲ್ಲಿ ಏನೇನು ಮಾಡುತ್ತೆ ಅಂತಂದರೆ, ಜನರಲ್ ಯುಟಿಲಿಟಿ ಸರ್ವಿಸಸ್ ಕಸ್ಟಮರ್ಗೆ ಯೂಸ್ಫುಲ್ ಆಗೋಂತಹ ನಾರ್ಮಲ್ ಆಗಿರೋ ಸರ್ವಿಸಸ್. ಏನಪ್ಪ, ಇವಾಗ ಮಾಡ್ರನ್ ಬ್ಯಾಂಕ್ ಬಂತು. ಇಟ್ ಗೀವ್ಸ್ ATM, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಟೆಲೆ ಬ್ಯಾಂಕಿಂಗ್, ಇಂಟರ್ನೆಟ್ ಬ್ಯಾಂಕಿಂಗ್, ಲಾಕರ್ ಫೆಸಿಲಿಟೀಸ್, ಚೆಕ್ ಅಮೌಂಟ್ ಕಲೆಕ್ಷನ್ ಮಾಡೋದು, ಇಶ್ಯೂ ಆಫ್ ಲೆಟರ್ ಆಫ್ ಕ್ರೆಡಿಟ್, ಇದೆಲ್ಲ ಮಾಡುತ್ತೆ. ಲಾಕರ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಲಾಕರ್ಗೆ ಕೊಡಬೇಕಾದ್ರೆ ಇಟ್ ವಿಲ್ ಚಾರ್ಜ್ ಇಯರ್ಲಿ ಇಷ್ಟು ಚಾರ್ಜಸ್ ಫಾರ್ ದ ಲಾಕರ್ ಅಂತ, ಅದನ್ನು ಲಾಕರ್ ಫೀಸ್ ತೊಗೋತಾರೆ. ಆ್ಯಂಡ್ ದೇ ವಿಲ್ ಗಿವ್ ಅ ವಾಲ್ಟ್ ಲಾಕರ್ ಅಂತ ಹೇಳ್ತೀವಿ. ಅಲ್ಲಿ ಏನು ಬೇಕಾದ್ರೂ ಅವರು ಇಟ್ಕೋಬೇಕು. ಹೌ ಮೆನಿ ಟೈಮ್ಸ್ ದೆ ಕ್ಯಾನ್ ಗೋ ಆ್ಯಂಡ್ ಟೇಕ್ ವಿತ್ ದ ಬ್ಯಾಂಕ್. ಒಂದು ಕೀ ಬ್ಯಾಂಕ್ ಹತ್ರ ಇರುತ್ತೆ, ಇನ್ನೊಂದು ಕೀ ಕಸ್ಟಮರ್ ಹತ್ರ ಇರುತ್ತೆ. ಹೋಗಿ ಲಾಕರ್ ಓಪನ್ ಮಾಡಬೇಕಾದ್ರೆ ಬ್ಯಾಂಕರ್ ಮತ್ತು ಕಸ್ಟಮರ್ ಇಬ್ಬರೂ ಸಮೇತ ಹೋಗಿ ಎರಡೂ ಲಾಕ್ ಓಪನ್ ಮಾಡಬೇಕು. ಆವಾಗ ಓಪನ್ ಆಗುತ್ತೆ. ಈ ಒಂದೇ ಲಾಕಲ್ಲಿ ಓಪನ್ ಆಗಲ್ಲ ಅದು. ದಟ್ ಈಸ್ ವಾಟ್ ದ ಲಾಕರ್ ಸಿಸ್ಟಮ್. ನೆಕ್ಸ್ಟ್, ಕಲೆಕ್ಷನ್ ಆಫ್ ಚೆಕ್ಸ್ನ ಅಥವಾ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ ಯಾವುದೇ ಇದ್ರೂ ಕಲೆಕ್ಟ್ ಮಾಡುತ್ತೆ. ಬ್ಯಾಂಕಿಗೆ ನಾವು ಸಬ್ಮಿಟ್ ಮಾಡಿದಾಗ ಇನ್ಸ್ಟೆಡ್ ಆಫ್ ಕಸ್ಟಮರ್ ಗೋಯಿಂಗ್ ಫಾರ್ ದ ಕ್ಲಿಯರಿಂಗ್, ಬ್ಯಾಂಕ್ ಎಲ್ಲ ಚೆಕ್ಸ್, ನಾವು ಕಸ್ಟಮರ್ದು ಎಲ್ಲ ಚೆಕ್ ಎವ್ರಿ ಡೇ ಏನು ಮಾಡುತ್ತೆ, ಅದನ್ನು ಕ್ಲಿಯರಿಂಗ್ ಹೌಸ್ಗೆ ಕಳಿಸ್ತೆ ವಿತಿನ್ 12 o'clock. ಕ್ಲಿಯರಿಂಗ್ ಹೌಸಲ್ಲಿ ಯಾವ್ಯಾವ ಅಕೌಂಟಿಂದ ಎಲ್ಲೆಲ್ಲಿ ಬರಬೇಕು ಅಥವಾ ಯಾವ್ಯಾವ ಅಕೌಂಟ್ಗೆ ಕಳಿಸ್ಬೇಕು ಆ ಬ್ಯಾಂಕ್ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಇವತ್ತು 12 ಗಂಟೆ ಹೋದರೆ ನೆಕ್ಸ್ಟ್ ಡೇ ಈವ್ನಿಂಗ್ 5 o'clock ತನಕ ಈ ಟ್ರಾನ್ಸಾಕ್ಷನ್ಸು ಮುಗಿಯುತ್ತೆ. ದಟ್ ಈಸ್ ಅ ಕಲೆಕ್ಷನ್ ಆಫ್ ಚೆಕ್ಸ್. ಇಶ್ಯೂ ಆಫ್ ಲೆಟರ್ ಆಫ್ ಕ್ರೆಡಿಟ್ ಅಂತ ಹೇಳಿದೆ. ಅದನ್ನು ಅಕಾರ್ಡಿಂಗ್ ಟು ದ ರಿಕ್ವೆಸ್ಟ್ ಆಫ್ ದ ಕಸ್ಟಮರ್ಸ್ ಲೆಟರ್ ವಿಲ್ ಬಿ ಇಶ್ಯೂಡ್. ಸೊ ಇದು ಯೂಶ್ವಲ್ ಆಗಿ ಬಿಸ್ನೆಸ್ ಪೀಪಲ್ ವಿಲ್ ಬಿ ಡೂಯಿಂಗ್, ಟೇಕಿಂಗ್ ದಿಸ್ ಲೆಟರ್ ಆಫ್ ಕ್ರೆಡಿಟ್. ದ ಬ್ಯಾಂಕ್ ಅಂಡರ್ಟೇಕ್ಸ್ ಟು ಮೇಕ್ ಪೇಮೆಂಟ್ ಮಾಡೋಕ್ಕೆ ಒಂದು ಗ್ಯಾರಂಟಿ ಕೊಡುತ್ತೆ ಸೆಲ್ಲರ್ಸ್ಗೆ. ಹಾಗೆ ರಿಸೀವರ್ಗೆ ದುಡ್ಡು ತೊಗೊಳ್ಳೋದು ಇಟ್ ವಿಲ್ ಟೇಕ್ ಕೇರ್ ವಿತ್ ದ ಹೆಲ್ಪ್ ಆಫ್ ಡಾಕ್ಯುಮೆಂಟ್ಸ್. ದೆನ್ ಬ್ಯಾಂಕ್ ಡ್ರಾಫ್ಟ್, ದಟ್ ಈಸ್ DD, ಡಿಮಾಂಡ್ ಡ್ರಾಫ್ಟ್ ಅಂತಂದರೆ, ಐ ಹ್ಯಾವ್ ಅ ಅಕೌಂಟ್ ವೇರ್, ನನ್ನ ಅಕೌಂಟಲ್ಲಿದೆ, ಅಲ್ಲಿ ಹೋಗಿ ನಾನು 1,000 DD ತೆಗಿಬೇಕು ಅಂತಂದರೆ ಐ ಹ್ಯಾವ್ ಟು ಮೆನ್ಷನ್ ಯಾರ ಹೆಸರಲ್ಲಿ DD ಮತ್ತು ಯಾವ ಪ್ಲೇಸ್ಗೆ DD ಎರಡೂ ಮೆನ್ಷನ್ ಮಾಡಿ ಕೊಟ್ಟರೆ ಅವರು 1,000 ವರ್ತ್ ಅಮೌಂಟದು DD. ಇಟ್ ಈಸ್ ನಾಟ್ ಎ ಚೆಕ್ನ ನಾವು ಬರೆದು ಕೊಟ್ಟಿರ್ತೀವಿ, ಬಟ್ DD ಈಸ್ ಲೈಕ್ ಅ ಕ್ಯಾಶ್. ಆ ಕ್ಯಾಶ್ನ ಅವ್ರೇನು ಮಾಡ್ತಾರೆ, ಯಾರ ಹೆಸರು ಕೊಡ್ತೀವಿ ಅದನ್ನು ಮತ್ತೆ ಅವರು ಡೆಪಾಸಿಟ್ ಮಾಡ್ತಾರೆ ಅವ್ರ ಬ್ಯಾಂಕ್ಗೆ, ಅದು ಎನ್ ಕ್ಯಾಶ್ ಆಗುತ್ತೆ.
ಓಕೆ, ಇಲ್ಲಿ ಚೆಕ್ಕಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಅಂತಂದರೆ, ನಾವು ಡೆಪಾಸಿಟ್ ಮಾಡಾದಮೇಲೆ ದುಡ್ಡು ಇರುತ್ತೋ ಇರಲ್ವೋ ಆ ಒಂದು ಡೌಟ್ ಇರುತ್ತೆ. ಆದರೆ ಡಿ ಡಿ ಹಾಗಲ್ಲ. ಡಿ ಡಿ ಇಟ್ಸ್ ಆಲ್ರೆಡಿ ಪೇಡ್ ಟು ದ ಬ್ಯಾಂಕ್. ನಾವು ತೊಗೋಬೇಕಾದ್ರೇ ಡಿ ಡಿ ತೊಗೋಬೇಕಾದ್ರೇ ಅಮೌಂಟ್ ಟ್ರಾನ್ಸ್ಫರ್ ಆಗೋಗಿರುತ್ತೆ. ಸೊ ಇಟ್ ಈಸ್ ಪಕ್ಕಾ ಅಮೌಂಟ್, ಪಕ್ಕಾ ಗ್ಯಾರಂಟೀಡ್ ಇನ್ ಡಿ ಡಿ ದ್ಯಾನ್ ಇನ್ ಚೆಕ್. ಚೆಕ್ ಬೌನ್ಸ್ ಆಗುತ್ತೆ, ಡಿ ಡಿ ಯಾವತ್ತೂ ಬೌನ್ಸ್ ಆಗಲ್ಲ. ಇಟ್ ಈಸ್ ಆ್ಯಸ್ ಗುಡ್ ಆಸ್ ಮನಿ. ನೆಕ್ಸ್ಟ್ ಈಸ್ ಎ ಟಿ ಎಮ್. ಎ ಟಿ ಎಮ್ ಅಂದ್ರೇನು? ಆಟೋಮೇಟೆಡ್ ಟೆಲ್ಲರ್ ಮೆಷಿನ್. ವಿಲ್ ಗೆಟ್ ದ ಮೆಷಿನ್, ಅಲ್ಲಿ ಡೆಬಿಟ್ ಕಾರ್ಡ್ ಇನ್ಸರ್ಟ್ ಮಾಡಿದಾಗ, ಸೊ ಇಟ್ಸ್ ಅ ಪ್ಲಾಸ್ಟಿಕ್ ಕಾರ್ಡ್ ಇನ್ಸರ್ಟ್ ಮಾಡಿದಾಗ ಪಿನ್ ನಂಬರ್ ಕೇಳುತ್ತೆ, ದಟ್ ಈಸ್ ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್. ಆ ಪರ್ಸ್ನಲ್ ಐಡೆಂಟಿಫಿಕೇಷನ್ ನಂಬರ್ನ ನಾವು ಡೆಬಿಟ್ ಕಾರ್ಡ್ ತೊಗೋಬೇಕಾದ್ರೆ ಕೊಟ್ಟಿರ್ತಾರೆ. ದೆನ್ ವಿ ಕ್ಯಾನ್ ಚೇಂಜ್ ದ ಪಿನ್. ಯೂಶ್ವಲಾಗಿ ಆ ಪಿನ್ನ ಎವ್ರಿ 6 months ಆರ್ ಎವ್ರಿ ಒನ್ಸ್ ಇನ್ ಅ ಇಯರ್ ವಿ ಹ್ಯಾವ್ ಟು ಚೇಂಜ್ ಅಂತ ಹೇಳ್ತಾರೆ, ಬಿಕಾಸ್ ಆಫ್ ದ ಸೆಕ್ಯೂರಿಟಿ ಪರ್ಪಸ್. ಆ ಪಿನ್ನ ಒತ್ತಿದಾಗ ವಿ ಕ್ಯಾನ್ ವಿಡ್ರಾ ದ ಮನಿ, ಆರ್ ದೆರ್ ಆರ್ ಸೋ ಮೆನಿ ಅದರ್ ಸರ್ವೀಸಸ್ ಇಟ್ ವಿಲ್ ಗಿವ್. ಚೆಕ್ ಬುಕ್ನ ಆರ್ಡ್ರ್ ಮಾಡ್ಬೋದು, ಆಮೇಲೆ ಎಷ್ಟು ಬ್ಯಾಲೆನ್ಸ್ ಇದೆ ನೋಡ್ಬೋದು, ಆಮೇಲೆ ಚೆಕ್ ಕ್ಲಿಯರೆನ್ಸಲ್ಲಿ ಇದೆಯಾ ಇಲ್ವಾ ಅಂತ ನೋಡ್ಬೋದು. ಆ ಡೆಬಿಟ್ ಕಾರ್ಡಿಂದ ಡೆಪಾಸಿಟ್ ಮಾಡ್ಬೋದು. ವಿ ಹ್ಯಾವ್ ಅ ಡೆಪಾಸಿಟ್ ಮೆಷಿನ್ ನಾವು, ಆಯಿತಾ? ಬರೀ ವಿಡ್ರಾಲ್ ಮೆಷಿನ್ ಅಲ್ಲ, ವಿ ಹ್ಯಾವ್ ಅ ಡೆಪಾಸಿಟ್ ಮೆಷಿನ್. ಡೆಬಿಟ್ ಕಾರ್ಡ್ ಈಸ್ ಯೂಸ್ ಫಾರ್ ದ್ಯಾಟ್ ಆಲ್ಸೋ. ಹಾಗೆ ಡೆಬಿಟ್ ಕಾರ್ಡಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ನೋಡ್ಬೋದು. ಮತ್ತು ಡೆಬಿಟ್ ಕಾರ್ಡ್ ಈಸ್ ವೆರಿ ಮಚ್ ಯೂಸ್ಫುಲ್. ಡೆಬಿಟ್ ಕಾರ್ಡಲ್ಲಿ ಬರೀ ಎ ಟಿ ಎಮ್ಮಿಂದ ದುಡ್ಡು ವಿಡ್ರಾ ಮಾಡೋದು ಅಲ್ಲ, ವಿತೌಟ್ ಮನಿ ವಿ ಕ್ಯಾನ್ ಡೂ ಟ್ರಾನ್ಸಾಕ್ಷನ್. ವಿ ಕ್ಯಾನ್ ಗೋ ಟು ಶಾಪಿಂಗ್ ಹೋಗ್ಬೋದು. ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡಿ ವಿತ್ ದ ಹೆಲ್ಪ್ ಆಫ್ ಪಿನ್ ನಾವು ಶಾಪಿಂಗ್ ಮಾಡ್ಬೋದು. ಕ್ಯಾಶ್ ಕ್ಯಾರಿ ಮಾಡಬೇಕು ಅಂತಲೇ ಇಲ್ಲ, ಆಯಿತಾ? ದೆನ್ ವಿ ಹ್ಯಾವ್ ಅ ಕ್ರೆಡಿಟ್ ಕಾರ್ಡ್. ವಾಟ್ ಈಸ್ ಅ ಕ್ರೆಡಿಟ್ ಕಾರ್ಡ್? ಇಟ್ ಈಸ್ ಅ ಇನ್ಸ್ಟ್ರೂಮೆಂಟ್ ಆಫ್ ಪೇಮೆಂಟ್. ಅಂದರೆ ದುಡ್ಡು ಪೇ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಟ್ ಈಸ್ ಅ ಸೋರ್ಸ್ ಆಫ್ ರಿವಾಲ್ವಿಂಗ್ ಕ್ರೆಡಿಟ್ ಇದು. ಓಕೆ, ಕ್ರೆಡಿಟ್ ಅಂತಂದರೆ ಸಾಲ. ಬ್ಯಾಂಕು ಕ್ರೆಡಿಟ್ ಕಾರ್ಡ್ ಮೂಲಕ ಸಾಲ ಕೊಡುತ್ತೆ. ಇವಾಗ ಒಬ್ಬನಿಗೆ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದೀನಿ. ಫಸ್ಟ್ ಥಿಂಗ್ ಈಸ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಕ್ರೆಡಿಟ್? 50,000, 60,000, 1 lakh ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ. ಬಿಯಾಂಡ್ ದಟ್ ಹಿ ಕಾಂಟ್ ವಿಡ್ರಾ, ಹಿ ಕಾಂಟ್ ಟೇಕ್ ದ ಮನಿ. ಅಲ್ಲಿ ಕ್ಯಾಶ್ ವಿಡ್ರಾ ಮಾಡ್ಬೋದು ಮತ್ತು ಸ್ವೈಪಿಂಗ್ ಮಾಡ್ಬೋದು. ಅಂದರೆ ವಿ ಕ್ಯಾನ್ ಡೂ ದ ಶಾಪಿಂಗ್. ಕ್ಯಾಶ್ ವಿಡ್ರಾಲ್ ವಿಲ್ ಬಿ ಓನ್ಲಿ 10% ಆಫ್ ದ ವಾಟ್ ಈಸ್ ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ. ಆ ಕ್ರೆಡಿಟ್ ಲಿಮಿಟಲ್ಲಿ 10% ಮಾತ್ರ ಕ್ಯಾಶ್ ವಿಡ್ರಾ ಮಾಡ್ಬೋದು. ಈ ನಾವೇನು ಕ್ರೆಡಿಟ್ ತೊಗೊಂಡಿರ್ತೀವಿ ಅದು ಒಂದು ಸೈಕಲ್ ಇರುತ್ತೆ, ಆ ಕ್ರೆಡಿಟ್ ಕಾರ್ಡ್ ಸೈಕಲ್. ಅದಾದಮೇಲೆ ನಾವು ಪೇ ಮಾಡಬೇಕು, ಕ್ರೆಡಿಟ್ ಕಾರ್ಡ್ ಬ್ಯಾಂಕಿಗೆ ಪೇ ಮಾಡಬೇಕು. ಇಫ್ ಯು ಆರ್ ನಾಟ್ ಪೇಯಿಂಗ್, ಅವರು ಲೇಟ್ ಪೇಮೆಂಟ್ ಫೀಸ್ ಅಂತ, ಇಂಟ್ರೆಸ್ಟ್ ಅಂತ ಚಾರ್ಜ್ ಮಾಡ್ತಾರೆ. ಟು ಅವಾಯ್ಡ್ ದಟ್ ವಿ ಶುಡ್ ಆಲ್ವೇಸ್, ಕ್ರೆಡಿಟ್ ಕಾರ್ಡ್ ಹೋಲ್ಡರ್ ಶುಡ್ ಆಲ್ವೇಸ್ ಪೇ ದ ಅಮೌಂಟ್ ವಿತಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್. ಆ ಟೈಮ್ ಏನಿರ್ತಾರೆ ಅದರಲ್ಲಿ ನಾವು ಪೇ ಮಾಡಿಬಿಡ್ಬೇಕು ಅಮೌಂಟ್ ಬ್ಯಾಂಕ್ಗೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ಕ್ರೆಡಿಟ್ ಕಾರ್ಡಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ದೇ ಹ್ಯಾವ್ ಕ್ರೆಡಿಟ್ ಕಾರ್ಡ್ ನಂಬರ್ಸ್, ಎಕ್ಸ್ಪೈರಿ ಡೇಟ್. ಆ ಎಕ್ಸ್ಪೈರಿ ಡೇಟ್ ಮುಗಿದಾಗ ಹೊಸ ಕಾರ್ಡ್ ಬರುತ್ತೆ. ಹೊಸ ಕಾರ್ಡ್ಗೆ ದೇ ವಿಲ್ ಚಾರ್ಜ್ ಮನಿ. ಆ್ಯಂಡ್ ಲಾಸ್ಟ್ CVV ನಂಬರ್ ಅಂತಿರುತ್ತೆ. ದಟ್ ಈಸ್ ವೆರಿ ಮಚ್ ಏನಂತೀವಿ ನಾವು, ಇಟ್ಸ್ ಲೈಕ್ ಅ ಪಿನ್. ವಿ ಹ್ಯಾವ್ ಟು ಸೇಫ್ ಗಾರ್ಡ್ ದಟ್ CVV ನಂಬರ್. ಯಾರಿಗಾದರೂ ಈ ಕ್ರೆಡಿಟ್ ಕಾರ್ಡ್ ನಂಬರು ಅಥವಾ ಡೆಬಿಟ್ ಕಾರ್ಡ್ ನಂಬರು ವಿತ್ ದ CVV ನಂಬರ್ ಸಿಕ್ಬಿಟ್ರೆ, ಎಕ್ಸ್ಪೈರಿ ಡೇಟು ಸಿಕ್ಬಿಟ್ರೆ, ದೇ ಕ್ಯಾನ್ ಯೂಸ್ ದ ಕಾರ್ಡ್, ಮಿಸ್ಯೂಸ್ ದ ಕಾರ್ಡ್. ಬೇರೆ ಯಾರ್ದೋ ಕಾರ್ಡ್ನ ಮಿಸ್ಯೂಸ್ ಮಾಡ್ಕೋಬೋದು. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಯಾರಿಗೂ ಕಾರ್ಡ್ ಕೊಡಬಾರ್ದು. ಆ್ಯಂಡ್ ನಂಬರ್ ಆಲ್ಸೋ ವಿ ಶುಡ್ ನಾಟ್ ಗಿವ್. ಆ್ಯಂಡ್ ದೆನ್ ವಿ ಹ್ಯಾವ್ ಅ ಟೆಲಿಬ್ಯಾಂಕಿಂಗ್. ವಾಟ್ ಈಸ್ ಟೆಲಿಬ್ಯಾಂಕಿಂಗ್? ಫೋನ್ ಬ್ಯಾಂಕಿಂಗ್. ಈ ಫೋನ್ ಬ್ಯಾಂಕಿಂಗ್ ಅಂದರೆ ದಿಲ್ ಹ್ಯಾವ್ ಟೆಲಿಕಾಲಿಂಗ್ ನಂಬರ್ ಇರುತ್ತೆ. ಅಲ್ಲಿಗೆ ಫೋನ್ ಮಾಡಿಬಿಟ್ಟು ವಿ ಕ್ಯಾನ್ ಡೂ ದ ಟ್ರಾನ್ಸಾಕ್ಷನ್ಸ್. ದೇ ವಿಲ್ ಆಸ್ಕ್ ಸೋ ಮೆನಿ ಕ್ವಶನ್ಸ್ ಟು ವೆರಿಫೈ, ಇವರೇನಾ ಕಸ್ಟಮರ್ ಅಂತ ವೆರಿಫೈ ಮಾಡಲಿಕ್ಕೆ ಕ್ವಶನ್ಸ್ ಕೇಳ್ತಾರೆ. ಆನ್ಸರ್ ಸರಿ ಹೇಳಿದಾಗ ದೇ ಕನ್ಫರ್ಮ್ ದಟ್ ಯು ಆರ್ ಅ ಕಸ್ಟಮರ್. ಆಮೇಲೆ ಯಾವುದೇ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೂ ದೇ ವಿಲ್ ಹೆಲ್ಪ್. ಇನ್ ದ ಸೇಮ್ ವೇ ಇಂಟರ್ನೆಟ್ ಬ್ಯಾಂಕಿಂಗಲ್ಲಿ ದಿಲ್ ಗಿವ್ ದ ಇಂಟರ್ನೆಟ್ ಬ್ಯಾಂಕಿಂಗ್ ID ಮತ್ತು ಪಿನ್ ಕೊಡ್ತಾರೆ. ಇನ್ ದ ಸೇಮ್ ವೇ ಹೌ ವಿ ಹ್ಯಾಡ್ ಅ ಪಿನ್ ಫಾರ್ ದ ATM ಕಾರ್ಡ್, ಇಲ್ಲೂ ಅದರದ್ದು ಪಾಸ್ವರ್ಡ್ ಇರುತ್ತೆ. ID ಮತ್ತು ಪಾಸ್ವರ್ಡ್ ಇಂಟರ್ನೆಟ್ ಬ್ಯಾಂಕಿಂಗ್. ಇವಾಗ SBI ಅಂದರೆ SBI.com ಅಂತ ಹೋಗಿ ಅಲ್ಲಿ ಪರ್ಸ್ನಲ್ ಲಾಗಿನ್ ಅಂತ ಹೋದರೆ ಅಲ್ಲಿ ID ಮತ್ತು ಪಾಸ್ವರ್ಡ್ ಕೊಟ್ಟಾಗೆ ದೆನ್ ವಿ ಕ್ಯಾನ್ ಗೆಟ್ ಇನ್ ಟು ಅವರ್ ಅಕೌಂಟಲ್ಲಿ ನಾವು ಏನೇ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಬೋದು. ವಿ ಕ್ಯಾನ್ ಓಪನ್ FD, ವಿ ಕ್ಯಾನ್ ಓಪನ್ RD, ವಿ ಕ್ಯಾನ್ ಸಿ ದ ಬ್ಯಾಲೆನ್ಸ್, ವಿ ಕ್ಯಾನ್ ಫಂಡ್ ಟ್ರಾನ್ಸ್ಫರ್ ಮಾಡ್ಬೋದು ಬೇರೆಯವ್ರಿಗೆ.
ಓಕೆ, ವಿಡ್ರಾ ಒಂದು ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ಸ್ ನಾಟ್ ಎ ATM ಮೆಷಿನ್. Okay, we can transfer the money, we can do transactions, electronic transaction in the internet banking. So ishtu ನಾವು ನೋಡಿರೋಂಥ secondary functions of the commercial bank. Hope you understood. Thanks.